ಇಂದಿನಿಂದ ಪ್ರತಿನಿತ್ಯ ತೈಲ ದರದಲ್ಲಿ ಪರಿಷ್ಕರಣೆಯಾಗಿದೆ. ಆದರೆ ಇದಕ್ಕೆ ರಾಜ್ಯಾದ್ಯಂತ ವಿರೋಧ ವ್ಯಕ್ತವಾಗ್ತಾ ಇದೆ. ಪ್ರತಿನಿತ್ಯ ದರ ಪರಿಷ್ಕರಣೆ ವಿರೋಧಿಸಿ ಬೆಂಗಳೂರಿನಲ್ಲಿ ಬಂಕ್ ಮಾಲೀಕರು ಪೆಟ್ರೋಲ್ ಡೀಸೆಲ್ ಖರೀದಿಸುವುದನ್ನು ನಿಲ್ಲಿಸಿದ್ದಾರೆ. ಆದರೆ ಬಂಕ್ನಲ್ಲಿ ಸಂಗ್ರಹ ಇರುವಷ್ಟು ದಿನ ಪೆಟ್ರೋಲ್ ಡೀಸೆಲ್ ಕೊರತೆ ಇರೋದಿಲ್ಲ. ಆದರೆ ಸ್ಟಾಕ್ ಮುಗಿದ್ರೆ ವಾಹನ ಸವಾರರಿಗೆ ಇದರ ಬಿಸಿ ತಟ್ಟಲಿರುವಂಥದ್ದು. ಪೆಟ್ರೋಲ್ ಸವಾರರು ಕೂಡ ಸ್ಟಾಕ್ ಮುಗಿದ್ರೆ ಪರದಾಡುವಂಥ ಪರಿಸ್ಥಿತಿ ಉಂಟಾಗಬಹುದು. ಮೈಸೂರು ವಿಭಾಗದ ಪೆಟ್ರೋಲ್ ಬಂಕ್ಗಳನ್ನು ಬಂದ್ ಮಾಡಲಾಗಿದೆ. ಪ್ರತಿನಿತ್ಯ ಪೆಟ್ರೋಲ್ ಡೀಸೆಲ್ ದರ ಪರಿಷ್ಕರಣೆ ವಿರೋಧಿಸಿ ಮಂಡ್ಯದಲ್ಲಿ ಪೆಟ್ರೋಲ್ ಬಂಕ್ಗಳು ಬಂದ್ ಆಗಿದ್ದು ವಾಹನ ಸವಾರರು ಪರದಾಡೋ ಹಾಗಾಗಿದೆ. ನಿನ್ನೆ ಮಧ್ಯರಾತ್ರಿಯಿಂದಲೇ ಪೆಟ್ರೋಲ್ ಬಂಕ್ಗಳನ್ನು ಮುಚ್ಚಲಾಗಿದ್ದು ಇಂದು ಮಧ್ಯರಾತ್ರಿ 12 ಗಂಟೆವರೆಗೂ ಬಂದ್ ಮಾಡೋದಾಗಿ ನಿರ್ಧಾರವನ್ನ ಮಾಡಲಾಗಿರುವಂಥದ್ದು. ಬೆಂಗಳೂರಿನಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದ್ರೆ ಮೈಸೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಇದಕ್ಕೆ ಒಂದು ತೊಂದರೆ ಉಂಟಾಗ್ತಾ ಇದೆ. ಪೆಟ್ರೋಲ್ ಇವತ್ತು 12 ಗಂಟೆವರೆಗೂ ಕೂಡ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಈಗ ಪೆಟ್ರೋಲ್ ಬಂಕ್ ಮಾಲೀಕರು ನಿರ್ಧರಿಸಿದ್ದಾರೆ. ಮೈಸೂರಿನಲ್ಲೂ ಪೆಟ್ರೋಲ್ ಬಂಕ್ ಸಂಪೂರ್ಣ ಬಂದ್ ಆಗಿವೆ. ಜಿಲ್ಲೆಯ 120 ಬಂಕ್ಗಳು ಬಂದಾಗಿದ್ದು ಪೆಟ್ರೋಲ್ ಡೀಸೆಲ್ಗಾಗಿ ವಾಹನ ಸವಾರರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಪೆಟ್ರೋಲ್ ಸಿಗದ ಕಾರಣ ಬಂಕ್ ಸಿಬ್ಬಂದಿ ಜೊತೆ ವಾಹನ ಸವಾರರು ವಾಗ್ವಾದಕ್ಕೂ ಎಡೆಮಾಡಿಕೊಟ್ಟ ಘಟನೆ ಕೂಡ ನಡೆಯಿತು. ಇನ್ನು SSLC ಪೂರಕ ಪರೀಕ್ಷೆಗೆ ಮಗನನ್ನ ಕರೆದೊಯ್ಯುತ್ತಿದ್ದ ತಂದೆಯೊಬ್ಬರು ಪೆಟ್ರೋಲ್ ಸಿಗದೆ ಬೇರೆಯವರ ಬೈಕ್ನಲ್ಲಿ ಮಗನನ್ನ ಕರೆದುಕೊಂಡು ಹೋದ ಪ್ರಸಂಗ ಕೂಡ ಇಲ್ಲಿ ನಡೆಯಿತು. ಸಾಕಷ್ಟು ಜನರು ಕೂಡ ಇದರಿಂದ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ. ಈ ಒಂದು ಪ್ರತಿನಿತ್ಯ ಪೆಟ್ರೋಲ್ ಪರಿಷ್ಕರಣೆ ಮಾಡಬೇಕು. ನಾಳೆ ಈ ಒಂದು ನಿರ್ಧಾರ ಕೇಂದ್ರದಿಂದ ಜಾರಿಯಾಗ್ತಾ ಇರುವಂಥದ್ದು. ಈ ನಿರ್ಧಾರವನ್ನು ವಿರೋಧಿಸಿ ಪೆಟ್ರೋಲ್ ಬಂಕ್ ಮಾಲೀಕರು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಇದರಿಂದಾಗಿ ಜನಸಾಮಾನ್ಯರಿಗೆ ತೊಂದರೆ ಆಗ್ತಿರುವಂಥದ್ದು ನಾವು ನೋಡ್ತಾ ಇರಬಹುದು. SSLC ಪರೀಕ್ಷೆಯನ್ನು ಬರಿತಾ ಇದ್ದ ಹುಡುಗ ಏನಿದ್ದಾನೆ ಅವನ ತಂದೆ ಪೆಟ್ರೋಲ್ ಹಾಕ್ಲಿಕ್ಕೆ ಬಂಕ್ ಹೋದ್ರೆ ಅದರಲ್ಲಿ ಪೆಟ್ರೋಲ್ ಇರಲಿಲ್ಲ. ಆ ಕಾರಣಕ್ಕಾಗಿ ಬೇರೊಬ್ಬರ ಬೈಕ್ನಲ್ಲಿ ತಮ್ಮ ಮಗನನ್ನ ಕರೆದುಕೊಂಡು ಹೋದ ಘಟನೆ ಕೂಡ ಮೈಸೂರಿನಲ್ಲಿ ನಡೆಯಿತು. ಇದನ್ನೆಲ್ಲ ನೋಡ್ತಾ ಇದ್ರೆ ಸಾಕಷ್ಟು ಈ ಪೆಟ್ರೋಲ್ ಬಂಕ್ ಮುಷ್ಕರದಿಂದ ಸಾರ್ವಜನಿಕರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮೀಪತಿ. ಪ್ರಮುಖವಾಗಿ ಈಗ ಬೆಂಗಳೂರಿನಲ್ಲಿ ಪೆಟ್ರೋಲ್ ಬಂಕ್ ಮುಷ್ಕರ ಯಾವ ರೀತಿಯಾಗಿ ನಡೀತಾ ಇದೆ, ಇದಕ್ಕೆ ಯಾವ ರೀತಿಯಾಗಿ ಪೆಟ್ರೋಲ್ ಬಂಕ್ ಮಾಲೀಕರು ತಮ್ಮ ಬೆಂಬಲವನ್ನು ಸೂಚಿಸಿದ್ದಾರೆ? ಲಕ್ಷ್ಮೀಪತಿ, ರಂಜಿತ್, ಏನು ಅಂತಂದ್ರೆ ಕಳೆದ ರಾತ್ರಿ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ಪರಿಷ್ಕರಣೆ ಆಯ್ತು. ಆ ಜೊತೆಗೆ ಏನಪ್ಪಾ ಅಂದ್ರೆ ದಿನನಿತ್ಯ ಕೂಡ ಪ್ರತಿದಿನ ಕೂಡ ಒಂದು ಪೆಟ್ರೋಲ್ ಡೀಸೆಲ್ ದರದಲ್ಲಿ ಪರಿಷ್ಕರಣೆ ದರಗಳು ಜಾರಿಗೆ ಬರ್ತಕ್ಕಂಥ ಒಂದು ಕಾನೂನನ್ನು ಈಗಾಗಲೇ ಕೇಂದ್ರ ಸರ್ಕಾರ ತರಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸೊ ಈ ಒಂದು ಹಿನ್ನೆಲೆಯಿಂದಾಗಿ ಪೆಟ್ರೋಲ್ ಬಂಕ್ ಮಾಲೀಕರು ಅದರ ವಿರೋಧಿಸಿ ಅಂದ್ರೆ ಏನಪ್ಪಾ ನಿತ್ಯ ಕೂಡ ಒಂದಲ್ಲ ಒಂದು ರೀತಿಯಾಗಿ ಬೆಲೆಗಳಲ್ಲಿ ಏರುಪೇರು ಆಗೋದು ಮತ್ತೆ ಪ್ರತಿನಿತ್ಯ ಬೆಲೆಗಳ ಪರಿಷ್ಕರಣೆ ಮಾಡೋದು ಸರಿಯಲ್ಲ ಅಂತಕ್ಕಂಥ ಒಂದು ವಾದವನ್ನು ಇಟ್ಕೊಂಡವರು ಇವತ್ತು ರಾಜ್ಯಾದ್ಯಂತ ಪೆಟ್ರೋಲ್ ಬಂಕ್ ಗಳ ಬಂದ್ಗೆ ಕರೆ ನೀಡಿರ್ತಕ್ಕಂಥದ್ದು. ಬಟ್ ಆದ್ರೆ ಏನಪ್ಪಾ ಅಂದ್ರೆ ಈಗಾಗಲೇ ಏನು ಪೆಟ್ರೋಲ್ ಬಂಕ್ ಗಳಲ್ಲಿ ಸ್ಟಾಕ್ ಇದೆ ಆ ಇಂಧನವನ್ನು ನಾವು ಖಾಲಿ ಮಾಡ್ತೀವಿ. ಆದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಲೀಕರು ಕೂಡ ನಾವು ಮತ್ತೆ ಇವತ್ತಿನ ದಿನ ಪೆಟ್ರೋಲ್ ಸ್ಟಾಕ್ ಅನ್ನ ಖರೀದಿ ಮಾಡ್ಲಿಕ್ಕೆ ಹೋಗೋದಿಲ್ಲ. ಬದಲಾಗಿ ಈಗ ಸದ್ಯ ಲಭ್ಯ ಇದೆ ನಮ್ಮಲ್ಲಿ ಬಂಕ್ಗಳಲ್ಲಿ ಅದನ್ನ ಗ್ರಾಹಕರಿಗೆ ನಾವು ವಿತರಿಸ್ತೀವಿ. ಆದ್ರೆ ಇವತ್ತು ಯಾವುದೇ ಕಾಲಕ್ಕೂ ನಾವು ಪೆಟ್ರೋಲ್ ಬಂಕ್ ನ ಖರೀದಿಸಲ್ಲ. ಮುಂದಿನ ದಿನಗಳಲ್ಲಿ ಅದರ ಅಭಾವ ಉಂಟಾಗುವಂತೆ ನಾವು ಮಾಡ್ತೀವಿ. ಆ ಮೂಲಕ ಒಂದು ಸರ್ಕಾರಗಳಿಗೆ ಒಂದು ಎಚ್ಚರಿಕೆಯನ್ನು ನಾವು ನೀಡಿದ್ದೀವಿ ಮತ್ತು ದಿಶೆಯನ್ನು ಮುಟ್ಟಿಸಲಿಕ್ಕೆ ನಾವು ನಿರ್ಧಾರವನ್ನು ಕೈಗೊಂಡಿದ್ದೀವಿ ಅಂತಕ್ಕಂಥ ಒಂದು ಮಾತುಗಳೀಗ ಆ ಪೆಟ್ರೋಲ್ ಬಂಕ್ ಮಾಲೀಕರಿಂದ ಕೇಳಿಬರ್ತಾ ಇರ್ತಕ್ಕಂಥದ್ದು. ರಂಜಿತ್, ಈಗ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಈ ಪರಿಸ್ಥಿತಿ ಆದ್ರೆ ಸಾಕಷ್ಟು ಭಾಗಗಳಲ್ಲಿ ತೊಂದರೆ ಆಗ್ತಾ ಇದೆ. ಇದೀಗ ಪೆಟ್ರೋಲ್ ಖಾಲಿ ಆದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗೋಲ್ವಾ ಇದರಿಂದ? ಖಂಡಿತ ರಂಜಿತ್, ಏನಪ್ಪಾ ಅಂತಂದ್ರೆ ಇವತ್ತು ಅವ್ರು ತಗೊಂಡಿರ್ತಕ್ಕಂಥ ನಿರ್ಧಾರ ಏನಿದೆ ತಮ್ಮಲ್ಲಿ ಇರ್ತಕ್ಕಂಥ ಈಗಾಗಲೇ ತಾವು ಬಂಡವಾಳವನ್ನ ಹೂಡಿಕೆ ಮಾಡಿ ಪೆಟ್ರೋಲ್ ಅನ್ನ ಅಥವಾ ಡೀಸೆಲ್ ಅನ್ನ ಖರೀದಿಸಿದರೆ ಅದನ್ನ ಅವರು ಗ್ರಾಹಕರಿಗೆ ಮಾರಾಟ ಮಾಡೋದ್ರ ಮೂಲಕ ಅವ್ರು ತಮ್ಮ ಅವ್ರು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಅಮೌಂಟ್ ಅನ್ನು ವಾಪಸ್ ತಗೊಳ್ತಾರೆ. ಬಳಿಕ ಯಾವುದೇ ರೀತಿಯಾಗಿರ್ತಕ್ಕಂಥ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಖರೀದಿ ಮಾಡದೆ ಗ್ರಾಹಕರಿಗೆ ಇಲ್ಲ ಒಂದು ಪೆಟ್ರೋಲ್ ಬಂಕ್ ಮತ್ತು ಮಾಲೀಕರಿದ್ದಾರೆ ಅವರು ಡೀಸೆಲ್ ಅನ್ನ ದೊರಕತಕ್ಕಂಥ ಒಂದು ರೀತಿ ನೋಡ್ಕೊಂಡು ಆ ಬಳಿಕ ಗ್ರಾಹಕರಿಗೆ ಒಂದು ಬಿಸಿ ಮುಟ್ಟಿಸೋ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಿಕ್ಕೆ ಅವರು ನಿರ್ಧಾರ ಮಾಡಿರ್ತಕ್ಕಂಥದ್ದು. ರಂಜಿತ್, ಧನ್ಯವಾದಗಳು ಮಾಹಿತಿಗಾಗಿ.